ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ತುಂಬಾ ರುಚಿಯಾಗಿರುವಂಥ ಹೊಸ ವಿಧಾನದ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಮಾಡೋದು ತುಂಬಾ ಸರಳ. ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ. ಬರೀ ಒಂದು 4 ಸಾಮಗ್ರಿಯಿಂದ ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ನಾವು ರೆಡಿ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಈ ಸ್ವೀಟನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ಪಿನ್ ಟು ಪಿನ್ ಸವಿಸ್ತಾರವಾದ ಮಾಹಿತಿಯೊಂದಿಗೆ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದನ್ನು ನೋಡ್ರಿ, ನಾವು ಒಂದು ಸಲ ಮಾಡಿಟ್ಕೊಂಡ್ರೆ ತಿಂಗಳವರೆಗೆ ತಿನ್ಬೋದು. ತುಂಬಾ ಕ್ರಿಸ್ಪಿ ಆಗಿರ್ತೈತೆ ಅಂದರೂ ಕೂಡ ಬಾಯಲ್ಲಿ ಸ್ಮೂತ್ ಆಗಿರುತ್ತೆ. ಬಾಯಲ್ಲಿ ಹಲ್ಲು ಇಲ್ಲದೆ ಇರೋರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ಅಷ್ಟು ಬೆಣ್ಣೆ ಥರ ಇರುತ್ತೆ. ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗಡೆಗೆ ಸ್ಮೂತ್ ಇರುತ್ತೆ, ಜ್ಯೂಸಿ ಆಗಿರುತ್ತೆ. ಒಂದೇ ಒಂದು ಸಲ ನೀವು ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಅಷ್ಟೊಂದು ರುಚಿಯಾಗಿರುವಂಥ ಈ ಸ್ವೀಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಈಗ ನಾನು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದು ನೋಡಿರಿ, ಸೂಪರ್ ಆಗಿರುತ್ತೆ. ಕೈಯಿಂದ ಓಪನ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿರಿ ನಿಮಗೆ. ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ. ಆದರೆ ಗರಿ ಮೇಲೆ ಗರಿ ಇದ್ದರೂ ಕೂಡ ಒಳಗಡೆಗೆ ಜ್ಯೂಸಿಯಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಿಗೆ ಹೋಗುತ್ತೆ. ಸ್ವೀಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಇಲ್ಲಿ ನೋಡಿರಿ, ನೋಡಿರಿ ಒಳಗಡೆ ಎಷ್ಟು ಜ್ಯೂಸಿ ಆಗಿದೆ ಅಂತ. ಆರಾಮಾಗಿ ಚಿಕ್ಕ ಮಕ್ಕಳು, ಬಾಯಲ್ಲಿ ಹಲ್ಲು ಇಲ್ಲದೆ ಇರೋರು ಕೂಡ ಆರಾಮಾಗಿ ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಒಂದು ಸಲ ಮಾಡಿಟ್ಬಿಟ್ರೆ ನೀವು ಆರಾಮಾಗಿ ತಿಂಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ಬಂಧುಗಳೇ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಬನ್ನಿ ಹಾಗಾದರೆ ಈ ಸ್ವೀಟನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ. ಮೊದಲಿಗೆ ನೋಡಿರಿ, ಈ ಸ್ವೀಟ್ ಮಾಡಲಿಕ್ಕೆ 2 ಕಪ್ಪಿನಷ್ಟು ಸಕ್ಕರೆ, 2 ಕಪ್ಪಿನಷ್ಟು ಮೈದಾ ತೊಗೊಂಡಿದ್ದೀನಿ. ನಾನು ನಿಮಗೆ ಮೈದಾ ಬೇಡ ಅಂತಂದ್ರೆ ಗೋಧಿ ಹಿಟ್ಟಿನಲ್ಲಿ ಕೂಡ ನೀವು ಮಾಡ್ಕೋಬೋದು. ಈಗ ನೋಡಿರಿ, ಈ ಸಕ್ಕರೆಯನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟಿನ ಜಾಸ್ತಿ ಬೇಕು ಅಂತಂದರೆ 3 ಕಪ್ ಸಕ್ಕರೆ ಕೂಡ ಹಾಕೋಬಹುದು. ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು ಹಾಕೋತೀನಿ. 2 ಕಪ್ ಸಕ್ಕರೆಗೆ 1 ಕಪ್ ನೀರು. ನೋಡಿರಿ, ಮೇಲೆ ನಿಂದಿರ್ತೈತೆ. 1 ಕಪ್ ನೀರು ಮೇಲೆ ನಿಂದಿರ್ತೈತಿ. ನಾ ತೋರಿಸಿರುವಂಥ ಮೆಜರ್ಮೆಂಟ್ನಲ್ಲಿ ಮಾಡಿ ಪರ್ಫೆಕ್ಟ್ ಆಗಿರುವಂಥ ಸ್ವೀಟ್ ರೆಡಿ ಆಗುತ್ತೆ. ಅಸಲು ಫೇಲ್ ಆಗೋ ಚಾನ್ಸೇ ಇಲ್ಲ ನಿಮಗೆ. ಅದೇನಿವಾಗ ಉರಿ ಹಚ್ಚಬೇಡಿ, ಅದನ್ನು ಕಾಯ್ಲಿಕ್ಕೆ ಇಡಬೇಡಿ. ಬರೀ ನೀರು ಹಾಕಿ ಪಕ್ಕಕ್ಕೆ ಇಟ್ಕೊಳ್ರಿ. ಈಗ ನಾ 2 ಕಪ್ ತೊಗೊಂಡಿರುವಂಥ ಮೈದಾ ಹಿಟ್ಟನ್ನು ಸೋದಿಸ್ಕೋಬೇಕು ನಾವು. ಅಂದರೆ ನಾವು ಮಾಡ್ತಿರುವಂಥ ಸ್ವೀಟ ಪರ್ಫೆಕ್ಟಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ 1 ಚಿಟಿಕೆ ಅಷ್ಟು ಉಪ್ಪು, ಇಲ್ಲಿ ನೋಡ್ರಿ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿನಲ್ಲಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ಸ್ವೀಟ್ ರೆಡಿ ಆಗುತ್ತೆ. ಗಡಿಬಿಡಿ ಮಾಡಿ ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ನೋಡ್ರಿ, ನೀಟಾಗಿ ನಾವು ಇದನ್ನು 3 ರಿಂದ 4 ನಿಮಿಷ ಚೆನ್ನಾಗಿ ಈ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು. ನಂಗೆ ತುಪ್ಪ ಅಂದರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಜ್ಯೂಸಿ ಆಗಿರುವಂಥ ಸ್ಮೂತ್ ಆಗಿರುವಂಥ ಮೇಲೆ ಗರಿ ಆಗಿರುವಂಥ ಸ್ವೀಟ್ ರೆಡಿ ಆಗುತ್ತೆ. ತಿನ್ನಲಿಕ್ಕೂ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ನೋಡ್ರಿ, ಚೆನ್ನಾಗಿ ನಾನು ತುಪ್ಪ ಎಲ್ಲನೂ ಹಿಟ್ಟಿನಲ್ಲಿ ಸೇರಾಯಿತು. ಇವಾಗ ಉಂಡೆ ಕಟ್ಟಿದರೆ ಉಂಡೆ ಆಗುತ್ತೆ. ನೋಡ್ರಿ, ನಾವು ಮುಷ್ಟಿ ಮಾಡಿದರೆ ಅದು ಉಂಡೆ ಆಗುತ್ತೆ. ಈಗ ಇದರಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆಪ್ಷನಲ್ಲು. ಇನ್ನೊಂದು ಸ್ವಲ್ಪ ಇವಾಗ ನಾನು ಹಾಕಿದ್ನೆಲ್ಲ ತುಪ್ಪ, ಅಷ್ಟು ತುಪ್ಪ ಹಾಕೋರಿ. ನೀವು ಸೋಡಾ ಹಾಕಿಲ್ಲ ಅಂದರೆ ಇನ್ನೊಂದು ಅಷ್ಟು ತುಪ್ಪನ ಹಾಕ್ಕೊಳ್ರಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಈಗ ನೋಡಿರಿ, ನಾನು 3/4 ಕಪ್ಪಿನಷ್ಟು ನೀರನ್ನು ತೊಗೊಂಡಿದ್ದೀನಿ. ನಾ ಯಾವ ಕಪ್ಪಿನಿಂದ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಿನಿಂದ ನೀರು ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಕೂಡ ಪರ್ಫೆಕ್ಟಾಗಿ ಎಷ್ಟು ಬೇಕಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಜಾಸ್ತಿ ನೀವು ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಒಂದೇ ಸಲ ನಾವು ಹೀಗೆ ಕಲಿಸ್ಬೇಕು, ಹಗುರವಾಗಿ ಕಲಿಸ್ಬೇಕು. ಇದನ್ನು ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು ನಾದ್ದಂಗೆ ನಾದಲಿಕ್ಕೆ ಹೋಗಬೇಡ್ರಿ. ನಾನು ಯಾವ ಥರ ಕಲಿಸ್ತಾ ಇದ್ದೀನಲ್ವ ಇದೇ ಥರನೇ ಕಲಿಸ್ಬೇಕು ನೀವು ಕೂಡ. ಇದು ಹಿಟ್ಟು ಜಿಗುಟಾಗಬಾರ್ದು. ತುಂಬಾ ಹಗುರವಾಗಿ ಕಲಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ನಮಗೆ ಅರ್ಧ ಕಪ್ ನೀರು ಕೂಡ ಹೋಗಿಲ್ಲ. ನಮಗೆ ಇನ್ನು ನಾವು ತೊಗೊಂಡಿರೋದು 3/4 ಕಪ್ಪಿನಲ್ಲಿ 1/4 ಕಪ್ಪಿನಕ್ಕಿಂತ ಇನ್ನೂ ಜಾಸ್ತಿ ನೀರು ನಮಗೆ ಉಳಿದಿದೆ. ಇಷ್ಟು ಗಟ್ಟಿಗೆ ಕಲಿಸ್ಕೋಬೇಕು ನಾವು. ಕಾಣ್ತಾ ಇದೆ ಅಲ್ವಾ ನಿಮಗೆ? ಹಗುರವಾಗಿ ಕಲಿಸ್ಕೊಡ್ರಿ. ಪದೇ ಹೇಳ್ತಾ ಇದ್ದೀನಿ, ಚಪಾತಿ ಹಿಟ್ಟು ನಾದ್ದಂಗೆ ನಾದಲಿಕ್ಕೆ ಹೋಗಬೇಡ್ರಿ. ನಾವು ಎಷ್ಟು ಹಗುರವಾಗಿ ಕಲಿಸ್ತೀವಿ ಅಷ್ಟು ಫ್ಲಫಿ ಆಗಿರ್ತೈತೆ, ಅಷ್ಟು ಸ್ಮೂತ್ ಆಗಿರ್ತೈತೆ, ಅಷ್ಟು ನಮಗೆ ಡೆಲಿಕೇಟ್ ಆಗಿರುವಂಥ ಸ್ವೀಟು ರೆಡಿ ಆಗುತ್ತೆ.
ಇದು ಹಿಟ್ಟು ಸಾಫ್ಟ್ ಆಗಬೇಕಂತಿಲ್ಲ, ಫರ್ಮೆಂಟೇಷನ್ಗೆ ಇಡೋ ಅವಶ್ಯಕತೆ ಇಲ್ಲ. ಈಗ ನೋಡಿರಿ, ಇದು ಹೀಗೇ ನಾವೀಗ ರೆಡಿ ಮಾಡ್ಕೋಬೇಕು. ಇದನ್ನು ಕೈಯಿಂದ ತಿಕ್ಕಿ ಉಳ್ಳಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕೈಯಿಂದ ಅಸಲು ತಿಕ್ಕಂಗಿಲ್ಲ. ಇದು ಯಾವ ಥರ ಇದೆ ಅದೇ ಥರನೇ ನಾವು ಉಳ್ಳಿ ಮಾಡ್ಕೋಬೇಕು. ಈ ಕಡೆ ಗ್ಯಾಸ್ ಹಚ್ಚಿ ಇವಾಗ ಪಾಕನ ರೆಡಿ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ. ಯಾಕಂದರೆ ಪಾಕ ಬಿಸಿ ಬಿಸಿ ಇರಬೇಕು. ನಮಗೆ ಮುಂಚೆನೇ ನಾವು ಮಾಡಿಟ್ಕೊಂಡ್ರೆ ಏನಾಗುತ್ತೆ, ತಣ್ಣಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸಕ್ಕರೆಯಲ್ಲಿ ನೀರನ್ನು ಹಾಕಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ. ಈಗ ಈ ಕಡೆ ಪಾಕ ರೆಡಿ ಆಗ್ತಾ ಇರಲಿ, ಆ ಕಡೆಗೆ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವೀಟ್ ಯಾವ ರೀತಿ ಮಾಡೋದಂತ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಸ್ವಲ್ಪ ಚಿಕ್ಕದಾಗಿರುವಂಥ ನಾನಿಲ್ಲೇ ಉಳ್ಳಿಯನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಮಾಡ್ಕೊಳ್ರಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಇದು ಡಬಲ್ ಮಾಡ್ಕೋಬೋದು ನೀವು. ಈಗ ನೋಡಿರಿ, ಒಂದು ಉಳ್ಳೆಯನ್ನು ತೊಗೊಂಡು ಈ ಉಳ್ಳೆ ಕೂಡ ಗುಂಡಕ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಇದೇ ರೀತಿಯೇ ನಾವು ಇದನ್ನು ಪ್ರೆಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಅಸಲು ನಾನು ಚಪಾತಿ ಗುಂಡಕ್ಕೆ ಮಾಡ್ತೀವಲ್ವ ಉಳ್ಳಿನ, ಆ ಥರ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಈಗ ಜಾಲಿ ಸೌಟಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹೀಗೆ ಅಪ್ಲೈ ಮಾಡಬೇಕು ನಾವು ಲೈಟಾಗಿ. ಒಂದೇ ಸಲ ಮಾಡಿದರೆ ಸಾಕು, ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಒಂದು ಸಾರಿ ಮಾಡಿದರೆ ಸಾಕು. ಇಷ್ಟನ್ನು ನಾವು ಹಾಗೇ ಮಾಡ್ಕೋತೀವಿ. ಈಗ ಒಂದು ಉಳ್ಳೆಯನ್ನು ತೊಗೊಂಡು ಅದ್ರ ಮೇಲೆ ನೋಡಿರಿ ಈ ಥರ ಪ್ರೆಸ್ ಮಾಡ್ಬೇಕು. ನಾವು ಪ್ರೆಸ್ ಮಾಡಬೇಕಾದ್ರೂ ಕೂಡ ನೋಡಿರಿ ಈ ಥರನೇ ನೀವು ಸರಿಸ್ಕೊಂತ ಬನ್ನಿರಿ, ಆರಾಮಾಗಿ ಅದು ಅಗಲಾಗತ್ತೆ ರೀ. ಅದು ಬ್ರೇಕ್ ಆಗಲಿ, ಚಿದ್ರ ಕಾಣಲಿ, ಏನು ತೊಂದರೆ ಏನಿಲ್ಲ. ನೀವು ಪ್ರೆಸ್ ಅಗಲ್ ಮಾಡ್ಕೊತಾನೆ ಪ್ರೆಸ್ ಮಾಡ್ಕೊತಾನೆ ಬನ್ನಿರಿ. ಈಗ ನೋಡಿರಿ, ನಾನು ಜಾಲಿ ಸೌಟಿನ ತುಂಬ ಮಾಡಿಕೊಂಡೆ. ನೀವು ಹಿಟ್ಟು ಎಷ್ಟು ತೊಗೊಂಡಿರ್ತೀರಿ ಅದ್ರ ಪ್ರಮಾಣ ನೋಡ್ಕೊಂಡು ಅಗಲ್ ಮಾಡಿಕೊಡ್ರಿ. ಈಗ ಇದನ್ನು ನೋಡಿರಿ, ಸ್ವಲ್ಪ ಹಿಂಗೆ ಸುಳಿಸ್ಕೊಂಬಿಡೋಣ ನಾವು. ನೋಡಿರಿ ಎಷ್ಟು ತೆಳ್ಳಗಿದೆ ಅಲ್ವಾ ನಮ್ಮದು. ನಂತರ ಇದೇನಾಗುತ್ತೆ ರೀ, ಸೈಜ್ನಲ್ಲಿ ಕೂಡ ಡಬಲ್ ಆಗುತ್ತೆ ರೀ ನಮಗಿದು. ಎಲ್ಲನೂ ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ಬರೋಣ್ರಿ ನಾವು. ನೋಡೋಕ್ಕೂ ಸುಂದರವಾಗಿರ್ತೈತೆ ರೀ, ಬಾಯ ಕೂಡ ತುಂಬಾ ರುಚಿಯಾಗಿರ್ತೈತಿ. ಈಗ ನಮ್ಮ ಪಾಕ ಕೂಡ ನಮ್ಮ ರೆಡಿಯಾಗಿದೆ. ನೋಡೋಣ, ಒಂದು ಸಾರಿ ಚೆಕ್ ಮಾಡೋಣ. ಒಂದೆಳೆ ಪಾಕ ಬರಬೇಕು ನಮಗಿದು. ಈಗ ಇಷ್ಟು ನೊರೆ ಬರ್ತಾಯಿದೆ, ಗುಳ್ಳೆ ಜಾಸ್ತಿ ಬರ್ತಾಯಿದೆ ಅಂದರೆ ಆಲ್ರೆಡಿ ನಮಗಿದು ಪಾಕ ಬಂದಿರುತ್ತೆ. ಇಲ್ಲಿ ನೋಡ್ರಿ, ಇಷ್ಟು ಬಂದರೆ ಸಾಕು, ಜಾಸ್ತಿ ಬರೋ ಅವಶ್ಯಕತೆ ಇಲ್ಲ. ಮತ್ತು ನಾವು ಬಿಸಿದು ಹಾಕ್ತೀವಲ್ವ, ಆವಾಗ ಪರ್ಫೆಕ್ಟ್ ಆಗುತ್ತೆ. ನೋಡಿರಿ, ಇದು ಪರ್ಫೆಕ್ಟ್ ಆಗಿರುವಂಥ ಪಾಕ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ನಾನು ತೋರಿಸಿದಂಥ ಅಷ್ಟೇ ನೀರು ಹಾಕಿರಿ. ನಾನು ಏನೇನು ಮೆಜರ್ಮೆಂಟ್ ತೋರಿಸ್ತಿದ್ದೀನಿ ಪರ್ಫೆಕ್ಟಾಗಿ ಅಷ್ಟೇ ಹಾಕ್ಕೊಡ್ರಿ. ಪರ್ಫೆಕ್ಟಾಗಿ ನೀವು ಕೂಡ ಮಾಡ್ತೀರಿ. ಇದರಲ್ಲಿ ಒಂದು ಚಮಚೆ ಇಲ್ಲ ಅರ್ಧ ಚಮಚದಷ್ಟು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಏಲಕ್ಕಿ ಪುಡಿ ಹಾಕ್ಕೊಡ್ರಿ. ಒಂದು ಅರ್ಧ ಲಿಂಬೆಹಣ್ಣಿನ ಸೈಜಿನಷ್ಟು ನೀವು ಇದನ್ನೆಲ್ಲೇ ವೆನಿಗರ್ ಹಾಕೋತಾ ಇದ್ದೀನಿ ನಾನು, ಒಂದು 5ರಿಂದ 6 ಡ್ರಾಪ್ಸು. ಈ ವೆನಿಗರ್ ಹಾಕೊಳ್ಳೋದ್ರಿಂದ ನಮ್ಮ ಪಾಕ ಏನಿದೆ ಅಲ್ವಾ ಕ್ರಿಸ್ಟಲೈಸ್ ಆಗಲ್ಲ. ಅದಕ್ಕೋಸ್ಕರನೇ ನೀವು ಲಿಂಬೆಹಣ್ಣಿನ ರಸ ಹಾಕೋಬೋದು, ಇಲ್ಲ ವೆನಿಗರ್ ಕೂಡ ಹಾಕೋಬೋದು. ಈಗ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡೋಣ, ಪಾಕ ಮುಚ್ಚಿಡೋಣ, ತಣ್ಣಗಾಗಬಾರ್ದು. ಅದಕ್ಕೋಸ್ಕರ ಗ್ಯಾಸನ್ನು ಹಚ್ಚಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟೆ. ಈಗ ಎಲ್ಲನೂ ನಾವು ಇದನ್ನು ರೆಡಿ ಮಾಡಿಕೊಂಡು ಬರೋಣ್ರಿ. ನೋಡಿರಿ, ಇನ್ನೊಂದನ್ನು ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ ಯಾವ ರೀತಿ ಮಾಡೋದಂತ. ಆರಾಮಾಗಿ ಅಗ್ಲಾಗತ್ತೆ ರೀ. ಏನು ನಿಮಗೆ ಕಷ್ಟ ಅಂತೂ ಆಗಲ್ಲ ಇದು ಮಾಡಲಿಕ್ಕೆ. ತುಂಬ ಬೇಗನೆ ಮಾಡ್ಕೋಬೋದು ನೀವು. ಯಾಕಂದ್ರೆ ನಾವು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು, ಹೇಳ್ಕೊತ ಹೋಗಬೇಕು. ಅದಕ್ಕೋಸ್ಕರ ನಮ್ಮ ಟೈಮ್ ತೊಗೊಳುತ್ತೆ. ನೀವು ಒಂದು ಸಾರಿ ನೋಡಿಬಿಟ್ಟು ಆರಾಮಾಗಿ ಮಾಡ್ಬೋದು, ಟಕ ಅಂತ ಮಾಡ್ಬೋದು. ಟೈಮ್ ಏನು ಜಾಸ್ತಿ ತೊಗೊಳ್ಳಲ್ಲ. ನೀವು ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಅಂತೀರಿ, ಆದರೆ ಮತ್ತು ಇದರಲ್ಲಿ ವಿಡಿಯೋನಲ್ಲಿ ಇಷ್ಟು ಟೈಮ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಯಾಕಂದರೆ ನಾವು ನೀಟಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು, ಎಲ್ಲನೂ ತೋರಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಟೈಮ್ ತೊಗೊಳುತ್ತೆ. ನೀವು ಮಾಡಬೇಕಾದ್ರೆ ನಿಮ್ಗೆ ಅಸಲು ಟೈಮ್ ತೊಗೊಳಂಗಿಲ್ಲ. ಒಂದು ಸಲ ಟ್ರೈ ಮಾಡಿರಿ ನೀವು. ಇಷ್ಟೊಂದು ಟೈಮ್ ಅಂದ್ಕೊಂಡು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ, ಬೇಗನೆ ಆಗುತ್ತೆ. ಈಗ ಎಲ್ಲನೂ ರೆಡಿ ಮಾಡ್ಕೊಂಡಾಯಿತು. ನಮ್ಮ ಎಣ್ಣೆ ಕೂಡ ಬಿಸಿಯಾಗಿದೆ, ನಮ್ಮ ಪಾಕ ಕೂಡ ಸ್ವಲ್ಪ ತಣ್ಣಗಾಗಿದೆ ಅಂದ್ಕೊಂಡು ನಾನು ಅದು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಪಾಕ ನಮ್ಮ ಬಿಸಿನೇ ಇರಬೇಕು ರೀ, ಅಂದ್ರೆ ಒಳಗಡೆಗೆ ನಮ್ಮ ಜ್ಯೂಸ್ ಅನ್ನೋದು ನೀಟಾಗಿ ಸೇರುತ್ತೆ. ಈಗ ಒಂದೊಂದನ್ನೇ ನಾವು ಅದರಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಡ್ರಿ, ನೋಡ್ಕೊಂಡು ಹಾಕ್ಕೊಡ್ರಿ. ಸೈಜ್ನಲ್ಲಿ ಡಬಲ್ ಆಗುತ್ತೆ ಇದು. ಇವಾಗ ಅದು ನಮಗೆ ಉಬ್ಲಿಕ್ಕೆ ಜಾಗ ಬೇಕು, ಅದಕ್ಕೋಸ್ಕರ ಜಾಸ್ತಿ ಟೈಟ್ ಹಾಕೋಬೇಡ್ರಿ. ನಾನು ನೋಡಿರಿ 5 ಹಾಕ್ಕೊಂಡಿದ್ದೀನಿ. ಇವಾಗ ಅದು ತನ್ನಿಂತಾನೇ ಮೇಲೆದ್ದು ಬರ್ತಾ ಇರುತ್ತೆ. ನೋಡಿರಿ, ಬರ್ತಾ ಇದೆ ನೋಡಿರಿ. ಸೈಜ್ನಲ್ಲಿ ಡಬಲ್ ಆಗ್ತಿದೆನಾ, ಕಾಣ್ತಾ ಇದೆನಾ ನಿಮಗೆ? ನಾವು ಹಾಕಿದಾಗ ಎಷ್ಟು ಸೈಜ್ ಇತ್ತು, ಇವಾಗ ಎಷ್ಟು ಸೈಜ್ ಆಗ್ತಿದೆ ನೋಡಿ.
ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಡೆಲಿಕೇಟ್ ಆಗಿರುತ್ತೆ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಇವಾಗಲೇ ನಾವು ಮಾಡ್ಕೋಬೋದು. ಜಾಸ್ತಿ ಏನೂ ಖರ್ಚಿಲ್ಲ ಇದರಲ್ಲಿ. ನೀವು ಇದನ್ನು ಗೋಧಿ ಹಿಟ್ಟಿನ ಮಾಡ್ಕೋಬೋದು, ರವಾದಿಂದ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟನೋ ಅದರಿಂದ ಮಾಡ್ಕೋಬೋದು. ಮೈದಾ ಇಷ್ಟ ಇಲ್ಲ ಅನ್ನೋರು ನಿಮ್ಗೆ ಎದುರು ಬೇಕಾದ ಯಾವ್ದು ಇಷ್ಟನೋ ಅದರಿಂದನೇ ಮಾಡಿ. ಮೈದಾದಿಂದ ಮಾಡಿದರೆ ಏನಾಗುತ್ತೆ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನೋಡಲಿಕ್ಕೂ ಕೂಡ ಸುಂದರವಾಗಿರುತ್ತೆ, ಡೆಲಿಕೇಟ್ ಆಗುತ್ತೆ. ಗೋಧಿ ಹಿಟ್ಟಿಂದ ಮಾಡಿದ್ದು ಇಷ್ಟೊಂದು ಕ್ರಿಸ್ಪಿ ಆಗಲ್ಲ, ನಮಗದು ಸ್ವಲ್ಪ ಟೇಸ್ಟ್ನಲ್ಲಿ ಕೂಡ ಡಿಫ್ರೆಂಟ್ ಆಗುತ್ತೆ. ಅದು ಕೂಡ ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಈಗ ನೋಡ್ರಿ, ಇದು ಬಿಚ್ತಾ ಇದೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿದರೆ ಬಿಚ್ಚಲ್ಲ. ಅದು ನಾನು ಬಿಚ್ಚುತ್ತೆ ಅಂದ್ಕೊಂಡಿಲ್ಲ ರೀ, ಅದಕ್ಕೋಸ್ಕರನೇ ಎಲ್ಲನೂ ಬಿಸ್ತಲ್ಲ, ಸ್ವಲ್ಪ ಬಾಯಿ ಬಿಡ್ತಾ ಇದೆ ನೋಡಿರಿ. ಈ ಬಾಯಿ ಬಿಡಬಾರ್ದಂದ್ರೆ ನಾವು ಏನು ಮಾಡಬೇಕು ಅಂತ ಕೂಡ ನಾನು ಮತ್ತಷ್ಟು ಸೆಕೆಂಡ್ ಹಾಕ್ತೀನಿ ಅಲ್ವಾ, ಆವಾಗ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಲೈಟಾಗಿ ಬಾಯಿ ಬಿಡ್ತಾ ಇದೆ. ಕಡಿಮೆ ಖರ್ಚಿನಲ್ಲಿ ಎಕ್ಸಲೆಂಟ್ ಆಗಿರುವಂಥ ಸ್ವೀಟನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದು ಬೇಕ್ರಿಗಿಂತ ತುಂಬಾ ರುಚಿಯಾಗಿರುವಂಥ ಸ್ವೀಟನ್ನು ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡ್ರಿ. ನೀವು ಪಾಸ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ. ಪಾಸ್ ಮಾಡಿ ನೋಡಿದರೆ ಏನೂ ಅರ್ಥ ಆಗಲ್ಲ ನಿಮಗೆ, ಹಾಗೆ ನೀವು ಪರ್ಫೆಕ್ಟಾಗಿ ಕೂಡ ಮಾಡಲ್ಲ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ 2 ಸಲ ವಿಡಿಯೋನ ನೋಡಿ ನಂತರ ನೀವು ಟ್ರೈ ಮಾಡಿ. ಈಗ ನೋಡಿರಿ, ನಿಧಾನಾಗಿ ನಾವು ಫ್ಲೇಮ್ ಲೋನಲ್ಲೇ ಚೆನ್ನಾಗಿ ಇದನ್ನು ಒಳಗಡೆಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಂಗೆ ಫ್ರೈ ಮಾಡ್ಕೋಬೇಕು ನಾವು. ಈಗ ನೋಡಿರಿ, ನಾವು ಅದು ಓಪನ್ ಆಗ್ತಾ ಇದೆಯಲ್ವ, ಓಪನ್ ಆಗಬಾರ್ದಂದ್ರೆ ಹೀಗೆ ಪ್ರೆಸ್ ಮಾಡಿರಿ. ಎರಡೂ ಕಡೆಗೆ ನಾವು ಜಾಯಿಂಟ್ ಮಾಡಿಕೊಡ್ರಿ. ನಮಗೆ ಅಸಲು ಪೂರ್ತಿಯಾಗಿ ಓಪನ್ ಆಗಬಾರ್ದು ಅಂತಂದ್ರೆ ಈಗ ನೋಡಿರಿ, ಹಿಂಗೆ ಎರಡೂ ಕಡೆ ಹಿಡ್ಕೊಂಡು ಸೆಂಟ್ರ್ನೊಳಗೆ ಬಳ್ಳ ಹಾಕ್ರಿ. ಬಳ್ಳ ಹಾಕ್ಬಿಟ್ಟು ಪೂರ್ತಿಯಾಗಿ ಪ್ರೆಸ್ ಮಾಡ್ಕೊಂಬಿಡ್ರಿ. ಅಸಲು ಇದಂತರ ಅಸಲು ಓಪನೇ ಆಗಲ್ಲ ರೀ, ಯಾಕಂದ್ರೆ ಫುಲ್ಲು ಪ್ಯಾಚ್ ಮಾಡಿಬಿಟ್ಟಿವಿ ನಾವು ಇವಾಗ. ಈಗ ನಮ್ಮದು ಎಲ್ಲ ಕಡೆಗೆ ಚೆನ್ನಾಗಿ ಹೊಂಬಣ್ಣ ಬಂದಾಯ್ತು ರೀ. ಚಲೋ ಹೊತ್ನಾಗ ನಮ್ದು ಇದು ಗರಿ ಆಯಿತು, ಕ್ರಿಸ್ಪಿ ಆಯಿತು. ಒಳಗಡೆಗೆ ಎಲ್ಲನೂ ಚೆನ್ನಾಗಿ ನಮ್ಮ ಲೇಯರೆಲ್ಲ ಕಂಪ್ಲೀಟಾಗಿ ಫ್ರೈ ಆಯಿತು. ಈಗ ಎಣ್ಣೆಯಿಂದ ನಾವು ಹೊರಗೆ ತೆಗಿತಾ ಇದ್ದೀನಿ ರೀ. ಎಣ್ಣೆ ಚಲೋ ಹೊತ್ನಾಗ ಬಸಿಬೇಕು ರೀ. ಇದನ್ನು ಎಣ್ಣೆ ಅಸಲು ಹಿಡಿಯಲ್ಲ ರೀ ಇದು. ನೋಡಿರಿ, ಎಣ್ಣೆ ಕಾಣ್ತಿದ್ದೆ ನಾನು ನಿಮಗೆ, ಅಸಲು ಎಣ್ಣೆ ಹಿಡಿಯಲ್ಲ. ಈಗ ಬಿಸಿ ಪಾಕದಲ್ಲಿ ಹಾಕಿ ಗ್ಯಾಸ್ ಆನ್ ಇರಬಾರ್ದು ರೀ. ಮತ್ತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಹಾಕ್ಕೊಳ್ರಿ. ಪಾಕ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಹಾಕ್ಕೊಳ್ರಿ. ನೀವು ಬಿಸಿನೇ ಇತ್ತು ಪಾಕ ಅಂದರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಪಾಕ ಏನಾದರೂ ತಣ್ಣಗಿತ್ತು ಅಂದರೆ ಬಿಸಿ ಮಾಡಿಕೊಂಡೇ ನಾವು ಇದನ್ನು ಸೇರಿಸ್ಬೇಕು ಅದರಲ್ಲಿ. ಅಂದರೆ ನಮ್ಮ ಪಾಕ ಒಳಗಡೆಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ತಣ್ಣಗಿತ್ತು ಪಾಕ ಅಂದರೆ ಹೀರ್ಕೊಳ್ಳಲ್ಲ ಅದು. ಈಗ ನೋಡಿರಿ, ಇನ್ನೊಂದು ಬ್ಯಾಚ್ ಹಾಕಿದೆ ನಾನು ಇವಾಗ. ಈಗ ನೋಡಿರಿ, ತನ್ನಿಂತಾನೇ ಮೇಲೆ ಎದ್ದು ಬರ್ತಾ ಇದೆ ಇದು. ಇವಾಗ ಒಂದು ಕೂಡ ಓಪನ್ ಆಗಲ್ಲ ಇವು. ನಾವು ಯಾವ ರೀತಿಯಾಗಿ ಓಪನ್ ಆಗಬಾರ್ದಂದ್ರೆ ಪ್ಯಾಚ್ ಮಾಡಬೇಕಂತ ತೋರಿಸಿದ್ನಲ್ವ, ಆ ರೀತಿಯಾಗಿ ಪ್ರೆಸ್ ಮಾಡಿಕೊಡ್ರಿ. ನೀವು ಓಪನ್ ಆಗಲ್ಲ. ನೀವು ಏನಾದರೂ ಪ್ರೆಸ್ ಮಾಡೋದ್ರೊಳಗಾಗಿ ಏನಾದರೂ ನಿಮ್ಗೆ ಕರೆಕ್ಟಾಗಿ ಪ್ರೆಸ್ ಆಗಿಲ್ಲ ಅಂದರೆ ಪೂರ್ತಿಯಾಗೇನು ಆಗಲ್ಲ ರೀ, ಸ್ವಲ್ಪ ಬಾಯಿ ಬಿಡ್ತಾವೆ ಅಷ್ಟೇ. ನೋಡಿರಿ, ಎಷ್ಟು ಗುಳ್ಳೆ ಬರ್ತಾ ಇದೆ. ನೋಡಿದ್ರೇ ನಿಮಗೆ ಅರ್ಥ ಆಗ್ತಿದೆ ತುಂಬಾ ಡೆಲಿಕೇಟ್ ಇದೆ, ಕ್ರಿಸ್ಪಿ ಆಗಿದೆ ಅಂತ. ಎಲ್ಲರಿಗೂ ಇಷ್ಟ ಆಗುತ್ತೆ ರೀ. ಇಷ್ಟ ಆಗಂಗಿಲ್ಲ ಅನ್ನೋರೇ ಯಾರೂ ಇಲ್ಲ. ಇದು ಯಾರಾದರೂ ನೀವು ಮನೆಗೆ ಬಂದಾಗ ಕೊಟ್ರಿ ಅಂದ್ರೆ ಹೆಂಗೆ ಮಾಡಿರಿ ಅಂತ ಕೇಳೋದಂತೂ ಗ್ಯಾರಂಟಿ ರೀ. ಅಷ್ಟು ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ, ಇದು ಕೂಡ ನಮ್ಮದು ರೆಡಿ ಆಯಿತು. ಇದನ್ನು ತಗೊಂಡ್ಬಿಡೋಣ ಇವಾಗ. ಎಣ್ಣೆ ಮಾತ್ರ ನೀಟಾಗಿ ಬಸಿರಿ. ಯಾಕಂದ್ರೆ ನಮ್ಮ ಹೋಲ್ ಓಪನ್ ಇರ್ತಲ್ಲ, ನಮ್ಮ ಕೊಳಗಿ ಬರುತ್ತೆ, ಅದರಲ್ಲಿ ಎಣ್ಣೆ ಇರುತ್ತೆ. ಹಾಗಾಗಿ ನೀಟಾಗಿ ಬಸಿದು ನೀವು ಪಾಕನಲ್ಲಿ ಹಾಕ್ಕೊಳ್ರಿ. ಈಗ ಇದೇ ರೀತಿಯಾಗಿ ಎಲ್ಲನೂ ನಾವು ಫ್ರೈ ಮಾಡಿಕೊಂಡು ಬರೋಣ್ರಿ. ನೋಡ್ರಿ, ಹಾಕಿದ ತಕ್ಷಣ ಮೇಲೆ ಬರ್ತಾವ್ರಿ. ತುಂಬ ಅಂದ್ರೆ ತುಂಬ ಡೆಲಿಕೇಟ್ ಆಗಿರ್ತೈತಿ. ನೋಡೋಕೆ ಕೂಡ ಎಷ್ಟು ಸುಂದರವಾಗೈತೆ ನೋಡ್ರಿ. ಇದಕ್ಕೆ ಬೇಕಂದ್ರೆ ನೀವು ಕಲರ್ ಕೂಡ ಹಾಕೋಬೋದು. ಅಂದರೆ ಕಲರ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಕೊಂಡು ನಾನು ಫುಡ್ ಕಲರನ್ನು ಸೇರಿಸಿಲ್ಲ. ನೀವು ಕಲರ್ ಹಾಕಿದರೆ ಇನ್ನೂ ಚೆಂದ ಕಾಣುತ್ತೆ ರೀ. ಮತ್ತು ನಿಮ್ಮ ಮನೇಲಿ ಕೇಸರಿ ಇತ್ತು ಅಂತಂದ್ರೆ ಆ ಕೇಸರಿ ತಳನ ಸ್ವಲ್ಪ ನೀರಲ್ಲಿ ಹಾಕ್ಕೊಳ್ರಿ, ಇನ್ನೂ ಲುಕ್ಕಿಂಗ್ ಕಲರ್ ಬರ್ತೈತಿ.
ನಮ್ಮ ಮನೇಲಿ ಕೇಸರಿ ಇಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಈಗ ಅದೆಲ್ಲ ನಮ್ಮ ಪಾಕನಲ್ಲೆಲ್ಲ ನಾವು ಏನಾಗಿದೆ, ಅದು ಪಾಕೆಲ್ಲ ಹೀರ್ಕೊತ ಅಬ್ಸರ್ವ್ ಮಾಡ್ಕೊತಾ ಇದೆ. ಅವೆಲ್ಲ ತೆಗೆದ ನಂತರ ಇದನ್ನು ಹಾಕ್ಕೊಳ್ಳೋಣ. ಅದುವರೆಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿರಿ, ನಮ್ಮ ಪಾಕ ಎಲ್ಲನೂ ನಾವು ಈಗೆಲ್ಲ ಕಡೆಗೆ ನಾವು ಸ್ಪ್ರೆಡ್ ಮಾಡಿ ಈಗ ಒಂದನ್ನೇ ಹೊರಗೆ ತಗೊಂಡ್ಬಿಡೋಣ. ಈಗ ನಾನು ಸಕ್ಕರೆ ನೋಡಿರಿ, 2 ಕಪ್ ಹಿಟ್ಟಿಗೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಮ್ಮ ಪರ್ಫೆಕ್ಟ್ ಆಗುತ್ತೆ ರೀ. ನಿಮ್ಗೇನಾದರೂ ಇನ್ನೂ ಜಾಸ್ತಿ ಬೇಕು, ಇದೇನಾದರೂ ಕಮ್ಮಿ ಅನ್ನಿಸ್ತಾ ಇದೆ ನಿಮ್ಗಂತಂದ್ರೆ ಸ್ವೀಟ್ ಮಾತ್ರ ಪರ್ಫೆಕ್ಟ್ ಆಗುತ್ತೆ. ನಮ್ಮ ಜಾಸ್ತಿ ಪಾಕ ಉಳಿಯಲ್ಲ ರೀ ಇದ್ರೊಳಗೆ. ನೀವು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಪಾಕ ಉಳಿಯುತ್ತೆ. ನೀವು ಇನ್ನೂ ಜಾಸ್ತಿ ಬೇಕಂದ್ರೆ 3 ಕಪ್ ಕೂಡ ಹಾಕ್ಕೋಬೋದು. ನೋಡಿರಿ, ಎಲ್ಲನೂ ನಾನಿವಾಗ ತೆಗಿತಾ ಇದ್ದೀನಿ ಪಾಕದಿಂದ. ಇವಾಗೆಲ್ಲ ಚೆನ್ನಾಗಿ ಅವು ಪಾಕ ಅನ್ನೋದು ಒಳಗಡೆಗೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಎಲ್ಲ ನಾನು ಈಗ ತೆಗೆದಿಟ್ಕೊಂಡೆ ನೋಡಿರಿ ಇವನ್ನ. ಇವಾಗ ನಾವು ತೆಗ್ದಿದ್ವಲ್ವ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನೋಡಿರಿ, ನಮ್ಮ ಪಾಕ ಕಡಿಮೆ ಇದೆ ಅಲ್ವಾ, ನೀಟಾಗಿ ಮುಣಗಿಸ್ರಿ. ಈಗ ನಮ್ಮ ಪಾಕ ಮಾತ್ರ ಪರ್ಫೆಕ್ಟ್ ಆಗುತ್ತೆ ರೀ, ಜಾಸ್ತಿ ಪಾಕ ಉಳಿಯಲ್ಲ ನಮಗೆ. ನಾನು ಅದಕ್ಕೋಸ್ಕರ ಕರೆಕ್ಟಾಗಿರೋ ಮೆಜರ್ಮೆಂಟ್ನಲ್ಲೇ ಹೇಳಿದ್ದೀನಿ. ನಿಮಗೆ ಡೌಟ್ ಬರ್ತಿರ್ಬೋದು, ಇದೇನಪ್ಪ ಪಾಕ ಸರಿ ಹೋಗಲ್ಲ ಅಂದ್ಕೊಂಡು. ಸರಿ ಹೋಗುತ್ತೆ ರೀ, ಪರ್ಫೆಕ್ಟ್ ಆಗುತ್ತೆ ರೀ. ಇದು ಒಂದು 2 ರಿಂದ 3 ನಿಮಿಷ ನೀಟಾಗಿ ಇದನ್ನು ಮುಚ್ಚಿಟ್ಟು ಬಿಡ್ರಿ. ಎಲ್ಲನೂ ಕರೆಕ್ಟಾಗಿ ನೀಟಾಗಿ ಇದನ್ನು ಸ್ವಲ್ಪ ಪಾಕ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿರಿ, ಮುಚ್ಚಿಡ್ರಿ. ನಂತರ ತೆಗೀರಿ. ನೋಡಿರಿ, ಎಲ್ಲನೂ ನಾನು ತೆಗೆದಾಯ್ತು, ಎಲ್ಲ ರೆಡಿ ಆಯ್ತು ರೀ ನಮ್ಮದು. ಒಂದು 5 ನಿಮಿಷದಲ್ಲಿ ಎಲ್ಲ ಡ್ರೈ ಆಗಿಬಿಡುತ್ತೆ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಪಾಕ ಇತ್ತು ಅಂದರೆ 5 ನಿಮಿಷದಲ್ಲಿ ನಮಗೆಲ್ಲ ಡ್ರೈ ಆಗುತ್ತೆ. ನೋಡಿರಿ, ಇವಾಗ ಸೂಪರ್ ಆಗಿರುವಂಥ ನಮ್ಮ ಸ್ವೀಟ್ ರೆಡಿ ಆಯಿತು. ಇದಕ್ಕೆ ಏನಂತ ಹೆಸರಿಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ. ನೋಡಿರಿ, ಗರಿ ಗರಿ ಎಷ್ಟು ಸೌಂಡ್ ಬರ್ತಾಯಿದೆ. ಸೂಪರ್ ಆಗಿರುತ್ತೆ ರೀ. ನೋಡಿರಿ, ಸೌಂಡ್ ಕೇಳ್ರಿ. ಏನಪ್ಪ ಇಷ್ಟು ಚಣ ಅಂತಿದೆ, ಕಲ್ಲು ಇದ್ದಂಗೆ ಐತೆ ಅನ್ಕೋಬೇಡ್ರಿ. ಇದನ್ನು ಭಾಳ ಸ್ಮೂತ್ ಇರ್ತೈತಿ ರೀ. ಇದು ಬಾಯಾಗಿಟ್ರೆ ಬೆಣ್ಣೆ ಹಂಗೆ ಕರಗುತ್ತೈತೆ ರೀ. ಸೌಂಡ್ ಅಷ್ಟು ಬರ್ತಾ ಇದ್ರೂ ಕೂಡ ಭಾಳ ಸ್ಮೂತ್ ಇರ್ತೈತೆ ರೀ ಒಳಗೆ. ಈಗ ಕಟ್ ಮಾಡ್ತೀನಿ ನೋಡ್ರಿ ನಾನು ನಿಮಗೆ. ನೋಡ್ರಿ, ಆರಾಮಾಗಿ ಕಟ್ಟಾಗತ್ತೈತೋದಿಲ್ಲ ರೀ. ನೋಡಿರಿ, ಎಷ್ಟು ಸರಿಯಾಗಿ ಬಂದೈತಿ. ಇವಾಗ ಚಾಕುಯಿಂದ ಕಟ್ ಮಾಡಿದ್ನಲ್ರ, ಇನ್ನು ಕೈಯಿಂದ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿರಿ, ಗುಳ್ಳೆ ನೋಡಿರಿ ಎಷ್ಟು ಚೆನ್ನಾಗಿ, ಎಷ್ಟು ದಪ್ಪ ಗುಳ್ಳೆ ಬಂದಿದೆ. ಆ ಗುಳ್ಳೆ ಎದ್ದು ನಮ್ಮ ಡಿಸೈನ್ ಅನ್ನೋದೇ ಹೋಗ್ಬಿಟ್ಟಿದೆ ನೋಡಿರಿ. ವಾವ್, ಎಷ್ಟು ಸ್ಮೂತ್ ಇದೆ ನೋಡಿರಿ. ಕೈಯಿಂದ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ. ಒಳಗಡೆಗೆ ಜ್ಯೂಸ್ ನೋಡಿರಿ ಯಾವ ಥರ ಇದೆ ಅಂತ. ಒಳಗಡೆಗೆ ಜ್ಯೂಸಿ ಮೇಲೆ ಕ್ರಿಸ್ಪಿ ಬಾಯಲ್ಲಿ ಬೆಣ್ಣೆ ಹಾಗೆ ಕರಿಗೋಗುತ್ತೆ ರೀ. ಸಖತ್ತಾಗಿರ್ತೈತೆ ರೀ. ಟೇಸ್ಟ್ ಅಂತಾರೆ ಎಕ್ಸಲೆಂಟ್ ಆಗೈತೆ. ಒಂದು ಸಲ ಟ್ರೈ ಮಾಡಿರಿ. ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ. ಅರ್ಥ ಆಯ್ತದಲ್ಲ ರೀ ಯಾವ ರೀತಿ ಮಾಡ್ಬೇಕಂಥೇಳಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.